ಒಂದು ಸುಂದರ ಹಳ್ಳಿಯಲ್ಲಿ ಮಾಯಾ ಎಂಬ 20 ವರ್ಷದ ಹುಡುಗಿ ವಾಸಿಸುತ್ತಿದ್ದಳು. ದೊಡ್ಡ ಕಪ್ಪು ಕಣ್ಣುಗಳು, ಉದ್ದನೇ ಜಡೆ ಹಾಕಿದ ಕೂದಲು, ಗುಲಾಬಿ ಬಣ್ಣದ ಉಡುಪು. ಅವಳು ತುಂಬ ಕುತೂಹಲದ ಹುಡುಗಿ. ಹಳ್ಳಿಯಾಚೆಗಿನ ಜಗತ್ತನ್ನು ನೋಡುವ ಆಸೆ ಯಾವಾಗಲೂ ಇತ್ತು. ಆ ರಾತ್ರಿ ಮಯಾಳಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಅವಳು ಮಹಾಕಲಾವಿದೆಯಾಗಿ ಬಣ್ಣ ಬಣ್ಣದ ಚಿತ್ರಗಳನ್ನು ಬಿಡಿಸುತ್ತಿದ್ದಳು. ಆ ಚಿತ್ರಗಳನ್ನು ನೋಡಿದ ಎಲ್ಲರೂ ಹರ್ಷದಿಂದ ನಗುತ್ತಿದ್ದರು. ಬೆಳಿಗ್ಗೆ ಎದ್ದು ಅದು ಕನಸು ಮಾತ್ರವಲ್ಲ, ಒಂದು ಸಂದೇಶ ಎಂದು ಮಯಾಳಿಗೆ ಅರ್ಥವಾಯಿತು. ಅವಳು ಮನೆಗೋಡೆಗಳ ಮೇಲೆ ಚಿತ್ರ ಬಿಡಿಸಲು ಶುರು ಮಾಡಿದಳು. ನಂತರ ಕಾಗದದಲ್ಲಿ, ನಂತರ ಸ್ನೇಹಿತರಿಗಾಗಿ. ಸ್ವಲ್ಪ ಸಮಯದಲ್ಲೇ ಇಡೀ ಹಳ್ಳಿ ಅವಳ ಪ್ರತಿಭೆಯನ್ನು ಮೆಚ್ಚಿತು. ಅವಳ ಚಿತ್ರಗಳು ಹೊಲ, ನದಿ, ಜನರ ಸಂತೋಷದ ಮುಖಗಳನ್ನೂ ಜೀವಂತವಾಗಿಸಿದವು. ಹಳ್ಳಿಯ ಜನರು ಅವಳ ಕಲೆಯಿಂದ ಹೊಸ ಉತ್ಸಾಹ ಪಡೆದರು. ನೀಲಿ ಕಲ್ಲು ಮಾಯವಾಗಿ ಹೋಯಿತು, ಆದರೆ ಮಯಾಳಿಗೆ ಅದೇ